ಅಬ್ದುಲ್ ರಜಾಕ್ ಅವರೇ, ಅಲ್ಪಸಂಖ್ಯಾತ ಆಯೋಗ ಅಲ್ಪಸಂಖ್ಯಾತರ ಹಿತಾಸಕ್ತಿಯ ಬಗ್ಗೆ ಗಮನ ಹರಿಸಬೇಕು, ಕಾಳಜಿ ವಹಿಸಬೇಕು, ಅಲ್ಪಸಂಖ್ಯಾತರ ರಕ್ಷಣೆಯ ಬಗ್ಗೆ ಗಮನ ವಹಿಸಬೇಕು. ಆದರೆ ಈಗ ಆಯೋಗ ಕೇಳ್ತಾ ಇರುವಂಥದ್ದು ಚಕ್ರವರ್ತಿ ಸೂಲಿಬೆಲೆ ಅವರ ಕೇಸ್ನ ಬಗ್ಗೆ ಮಾಹಿತಿಯನ್ನ. ಯಾಕಾಗಿ ಇದು ಆಯೋಗಕ್ಕೆ ಯಾಕೆ ಬೇಕು ಅನ್ನೋದು ಹಿಂದೂ ಸಂಘಟನೆಗಳ ಆಕ್ರೋಶ. ಇದರ ಜೊತೆಗೆ ಕೇವಲ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತ್ರ ಯಾಕೆ? ಅಲ್ಪಸಂಖ್ಯಾತರ ಹಿತಾಸಕ್ತಿಯಲ್ಲಿ ಯಾವುದೋ ಒಂದು ಕೋಮು ಗಲಭೆ ನಡೆದ್ರೆ ಅದರಲ್ಲಿ ಟಾರ್ಗೆಟ್ ಆಗುವವರು ಅಲ್ಪಸಂಖ್ಯಾತರೇ. ನಮ್ ಕಡೆಯಿಂದ ಯಾರಾದ್ರೂ ನಮ್ಮ ನಾಯಕ ಒಂದು ಪ್ರಚೋದನಾಕಾರಿ ಭಾಷಣ ಹೇಳಿಕೆ ಹೇಳಿರೋದನ್ನ ದಯವಿಟ್ಟು ತೋರಿಸಿ. ಅದೇ ಈ ಕಡೆ ನಿಮಗೆ ಒಂದು ಲಿಸ್ಟ್ ಕೊಟ್ಬಿಡ್ತೀನಿ ಯಾವ್ಯಾವ ತರ ಮಾತುಗಳು ಬರುತ್ತೆ ಕರಾವಳಿ ಪ್ರದೇಶದಲ್ಲಿ. ಈ ಮಾತು ಹೇಳಬೇಡಿ. ಈಗಾಗಲೇ ರಾಜ್ಯದಲ್ಲಿ ಎಷ್ಟೊಂದು ಘಟನಾವಳಿಗಳ ಆಗಿದೆ. ಅದಕ್ಕೆ ಯಾರು ಕಾರಣ, ಯಾವ ರೀತಿಯ ಪ್ರಚೋದನಾಕಾರಿ ಭಾಷಣಗಳು ಕಾರಣ ಎಲ್ರಿಗೂ ಕೂಡ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ. ಪ್ರಚೋದನಾಕಾರಿ ಹೇಳಿಕೆಗಳು ಯಾವುದೋ ಕರಾವಳಿ ಪ್ರದೇಶದಲ್ಲಿ ಮಂಗಳೂರಲ್ಲಿ ಇವತ್ತು ಏನೇನ್ ನಡೀತಾ ಇದೆ ಅದನ್ನ ಹತೋಟಿಗೆ ತರಬೇಕು ಅಂತ ಹೇಳಿದ್ರೆ ಏನ್ ಕ್ರಮ ವಹಿಸ್ಬೇಕು ಅದನ್ನ ಕ್ರಮ ಸರ್ಕಾರ ವಹಿಸುತ್ತೆ. ಒಬ್ಬ ಕ್ರಿಮಿನಲ್ಗೆ ನೀವು ಪ್ಲಾಟ್ಫಾರ್ಮ್ ಕೊಡ್ತಿದ್ರಿ. ಇವತ್ತು ಒಬ್ಬ ಕ್ರಿಮಿನಲ್ ಕ್ರೈಮ್ ಮಾಡಿರೋನ್ಗೆ ಇವತ್ತು ಒಂದ್ ಮೇಲೆ ಕ್ರಿಮಿನಲ್ ಕೇಸಸ್ ಏನಿದೆ ಅಂತ ಕೇಳಿದ್ರು ಸರ್ಕಾರ ಕೇಳಿರೋದು. ಅದು ಯಾರು ನಾವು ನೀವು ಹೋಗ್ಬಿಟ್ಟು ಕೇಳಿರೋದಲ್ಲ. ಅಲ್ಪಸಂಖ್ಯಾತರ ಇಲಾಖೆ ಅಂತ ಹೇಳಿದ್ರೆ ಅದು ಸರ್ಕಾರನೇ. ಅವಾಗ ಅವರ ಅಭಿವೃದ್ಧಿಗೆ ಅವರ ಉದ್ಯೋಗಕ್ಕೆ ಇರೋ ಅಲ್ಪಸಂಖ್ಯಾತರ ಇಲಾಖೆ ಇರುತ್ತೆ. ಇವತ್ತು ನನ್ಗೆ ಏನ್ ಕೇಳಕ್ ಇಷ್ಟಪಡ್ತೀನಿ, ಅಲ್ಲಿ ನಿಂತ್ಕೊಂಡು ಇವರು ಭಾಷಣ ಮಾಡ್ತಾರಲ್ಲ, ನೀವು 30-35 ವರ್ಷ ಆಗ್ಬಿಟ್ರು ನಿಮ್ಗೆ ಹೆಣ್ಮಕ್ಳು ಕೊಡ್ಲಿಲ್ಲ ಅಂದ್ರೆ ನೀವು ಆ ಕಡೆ ಈ ಕಡೆ ನೋಡಿ ಅಲ್ಲ, ಯಾಕೆ ಸುಮ್ನೆ ಕೂತಿದ್ರಿ ಅಂತ. ಇವರು ನಿರುದ್ಯೋಗಿಗಳು ಅಂತ ಹೇಳೋದು ತಪ್ಪ. ಉದ್ಯೋಗ ಇದ್ದಿದ್ರೆ ಒಳ್ಳೆ ಕೆಲಸ ಮಾಡ್ತಿದ್ರೆ ಈ ನಿರುದ್ಯೋಗಿಗಳಿಗೆ ಯಾರು ಹೆಣ್ಮಕ್ಳು ಕೊಡಲ್ವಾ? ಇವಾಗ ಹೇಳ್ತಿರೋನು ಒಬ್ಬ ನಿರುದ್ಯೋಗಿ, ಅದು ಗೊತ್ತಾ ನಿಮ್ಗೆ? ಏನ್ ಕೆಲಸ? ಈ ಹಿಂದೆನೂ ಕೂಡ ಅಬ್ದುಲ್ ರಜಾಕ್ ಇದೇ ವಿಚಾರದ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಆಗ ಸೂಲಿಬೆಲೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದು ನಾನು ಕೋಮು ಭಾಷಣ ಮಾಡಿದ್ದಲ್ಲ, ನಾನು ಪ್ರೀತಿಯನ್ನ ಹರಡ್ತಾ ಇದ್ದೀನಿ, ಸ್ಪ್ರೆಡಿಂಗ್ ಆಫ್ ದ ಲವ್ ಅಂತ ಹೇಳಿದ್ದಾರೆ. ನಾನು ಕ್ರೈಮ್ ಮಾಡ್ಬಿಟ್ಟು ನಾನು ಕಳ್ಳ ಅಲ್ಲ, ನಾನು ಕಳ್ತನ ಮಾಡೇ ಇಲ್ಲ ಅಂತಾನೆ ಹೇಳೋದು ಪ್ರತಿ ಕಳ್ಳ. ಅದಕ್ಕೆ ಕೋರ್ಟ್ ನಿರ್ಧಾರ ಮಾಡುತ್ತೆ. ಅದಕ್ಕೆ ಅಲ್ವಾ ಕ್ರಿಮಿನಲ್ ಕೇಸ್ ಅನ್ನೋದು. ಅದೇ ಅಲ್ವಾ ಇವತ್ತು ಮಾಹಿತಿ ಕೇಳಿರೋದು. ಬರ್ಲಿ ಮುಂದಕ್ಕೆ ಬಿಡಿ, ಇವ್ರಿಗೆ ಯಾಕೆ ಭಯ? ಇವತ್ತು ಕುತ್ಕೊಂಡು ಅದೆಲ್ಲ ಮಾತಾಡ್ತಾರಲ್ಲ, ನಾವು ಹಂಗ್ ಮಾಡ್ಬಿಟ್ವಿ ಹಿಂಗ್ ಮಾಡ್ಬಿಟ್ವಿ. ಏನಾದ್ರು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗದನ್ನ ಏನಾದ್ರು ಮಾಡಿದಾರಾ? ಕೋವಿಡ್ ಅಲ್ಲಿ ಏನಕ್ಕೆ ಒಂದು ವಿಡಿಯೋ, ಒಂದು ಟ್ವೀಟ್, ಒಂದು ಏನು ವೈರಲ್ ಆಗಿಲ್ಲ? ಎಲ್ಲೋ ಹೋಗ್ಬಿಟ್ಟು ಬಚ್ಚಿಕೊಂಡ್ಬಿಟ್ಟಿದ್ರಲ್ಲ ಕೋವಿಡ್ ಅಲ್ಲಿ ಹೇಡಿಗಳ ತರ. ಯಾಕೆ ಕೋವಿಡ್ ಅಲ್ಲಿ ಇವ್ರು ತಗೊಬಂದು ತೋರ್ಸಕ್ ಆಗಿಲ್ಲ? ನಾವು ಈ ಕೆಲಸ ಮಾಡಿದೀವಿ, ಆ ಕೆಲಸ ಮಾಡಿದೀವಿ, ಮುಂದೆ ಬರ್ಬೇಕಾಗಿತ್ತು. ಅಷ್ಟೊಂದಿದ ನಾನು ಒಂದೇ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಏನಾದ್ರು ಒಳ್ಳೇದಾಗದನ್ನ ನೀವು ಮಾಡ್ರಿ. ಇವಾಗ ಚಕ್ರವರ್ತಿ ಸೂಲಿಬೆಲೆ ಯಾರು? ಇವ್ರಿಗೇನಾದ್ರು ಧರ್ಮ ರಕ್ಷಕರ, ಇಲ್ಲ ಧರ್ಮದ ಕಾರ್ಯಕರ್ತರ, ಇಲ್ಲ ಧರ್ಮದ ಮುಖಂಡರ, ಇಲ್ಲ ಏನು? ಅಬ್ದುಲ್ ರಜಾಕ್ ಅವರು ಯಾರು ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.